ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಇಡ್ಲಿ ಹಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಈ ಒಂದು ಇಡ್ಲಿ ಹಿಟ್ಟಿನಿಂದ ದೋಸೆ, ಪಡ್ಡು ಮತ್ತು ತಟ್ಟೆ ಇಡ್ಲಿಯನ್ನು ಮಾಡ್ಕೊಬಹುದು. ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ಇಡ್ಲಿ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಇಡ್ಲಿ ಗುಂಡು ರೈಸ್ ಅಂತಲೂ ಹೇಳ್ತಾರೆ. ಅದೇ ಲೋಟದಲ್ಲಿ 2 ಲೋಟದಷ್ಟು ದೋಸೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇದ್ರ ಬದಲು ರೇಷನ್ ಅಕ್ಕಿಯನ್ನು ಸಹ ಹಾಕೊಬಹುದು. ಅರ್ಧ ಲೋಟ ಉದ್ದಿನ ಕಾಳನ್ನು ಹಾಕ್ತಾ ಇದ್ದೀನಿ. ಇದ್ರ ಬದಲು ಉದ್ದಿನ ಬೇಳೆಯನ್ನು ಸಹ ಹಾಕೊಬಹುದು. ಇವಾಗ ಅಕ್ಕಿಯನ್ನ ಚೆನ್ನಾಗಿ ಕೈಯಿಂದ ಕಿವುಚಿ ತೊಳಿಬೇಕು. ಯಾವ ರೀತಿ ಅಂದ್ರೆ ನೀರಿನೊಳಗೆ ಅಕ್ಕಿ ಇರೋದು ಕ್ಲೀನಾಗಿ ಕಾಣಬೇಕು. ಈ ರೀತಿ ತೊಳಿಬೇಕು. ಈ ರೀತಿ ಮಾಡೋದ್ರಿಂದ ಇಡ್ಲಿ ಚೆನ್ನಾಗಿ ಬೆಳ್ಳಕ್ ಬರುತ್ತೆ. ಇದನ್ನ 6 ಅವರ್ ನೆನೆಯಕ್ ಬಿಡಬೇಕು. ಇವಾಗ 6 ಅವರ್ ಆಗಿದೆ ನೋಡಿ. ಅಕ್ಕಿನೂ ಚೆನ್ನಾಗಿ ನೆಂದಿದೆ. ಮತ್ತೆ 2 ಬಾರಿ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ನೀರನ್ನ ಚೆಲ್ಬಿಡ್ಬೇಕು. ಇವಾಗ 1.5 ಲೋಟದಷ್ಟು ಅನ್ನವನ್ನ ಹಾಕ್ತಾ ಇದ್ದೀನಿ. ಯಾವ ಲೋಟದಲ್ಲಿ ಅಕ್ಕಿಯನ್ನ ಅಳತೆ ಮಾಡಿ ಹಾಕೊಂಡಿದೀವೋ ಅದೇ ಲೋಟದಲ್ಲಿ ಅನ್ನವನ್ನ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಗ್ರೈಂಡರ್ನಲ್ಲೂ ರುಬ್ಕೊಬಹುದು. ನಾನು ಮಿಕ್ಸಿನಲ್ಲಿ ರುಬ್ತಾ ಇದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಅಕ್ಕಿಯನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕಿ ತರಿ ತರಿ ಇಲ್ದೇನೆ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಬೇಕು. ರುಬ್ಬಿರುವ ಹಿಟ್ಟನ್ನ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಇದೇ ರೀತಿ ಪೂರ್ತಿ ಅಕ್ಕಿಯನ್ನು ರುಬ್ಕೊಬೇಕು. ಹಿಟ್ಟನ್ನ ಒಂದು ತಟ್ಟೆಯನ್ನ ಹಾಕಿ ಮುಚ್ಚಿಟ್ಟು 14ರಿಂದ 16 ಅವರ್ವರೆಗೂ ಇದನ್ನ ಹೊದಿಕೆ ಬರೋಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನೋಡಿ, ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದರಲ್ಲಿ 1 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅಡುಗೆ ಸೋಡಾ ಮತ್ತು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಹಿಟ್ಟಿನಲ್ಲಿ ಕಲಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಸೋಡಾ ಪುಡಿಯನ್ನು ಹಿಟ್ಟಿನಲ್ಲಿ ಹಾಕಿಬಿಟ್ರೆ ಅದು ಸರಿಯಾಗಿ ಮಿಕ್ಸ್ ಆಗದೆ ಅಲ್ಲಲ್ಲಿ ಹಳದಿ ಬಣ್ಣದಲ್ಲಿ ಉಳ್ಕೊಂಡ್ಬಿಡತ್ತೆ. ಆದ್ರಿಂದ ನೀರಿನಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಕಲಿಸ್ತಾ ಇದ್ದೀನಿ. ಇಡ್ಲಿ ಮಾಡೋದಕ್ಕೆ ಹಿಟ್ಟು ಇವಾಗ ತಯಾರಾಗಿದೆ. ಇಡ್ಲಿಯನ್ನ ಮಾಡ್ಕೊಳ್ಳೋಣ. ಇದನ್ನ 15 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕು. ತುಂಬಾನೇ ಮೃದುವಾದ ಇಡ್ಲಿ ಇವಾಗ ತಯಾರಾಗಿದೆ. ಇವಾಗ ದೋಸೆಯನ್ನ ಮಾಡ್ಕೊಳ್ಳೋಣ. ಹಂಚನ್ನ ಮೀಡಿಯಂ ಹದಕ್ಕೆ ಕಾಯಿಸ್ಕೊಂಡಿದ್ದೀನಿ. ಇವಾಗ ದೋಸೆಯನ್ನ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಇವಾಗ ಸ್ವಲ್ಪ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಕ್ರಿಸ್ಪಿಯಾದ ದೋಸೆ ಬೇಕಂದ್ರೆ ಹಿಟ್ಟನ್ನ ಈ ಹದಕ್ಕೆ ಹಾಕಬೇಕು. ಇನ್ನು ಸಾಫ್ಟ್ ಆದ ದೋಸೆ ಬೇಕಾದ್ರೆ ಹಿಟ್ಟಿನಲ್ಲಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಆಮೇಲೆ ದೋಸೆಯನ್ನ ಮಾಡ್ಕೊಬೇಕು. ಇವಾಗ ಗರ್ಗರಿಯಾದ ದೋಸೆ ತಯಾರಾಗಿದೆ. ಇವಾಗ ಪಡ್ಡನ್ನ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 5 ಸೌಟು ಹಿಟ್ಟನ್ನ ತೆಗೆದು ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಕಟ್ ಮಾಡಿರುವ ಒಂದು ಈರುಳ್ಳಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಿಟ್ಟಿನಲ್ಲಿ ಮೊದಲೇ ಉಪ್ಪನ್ನು ಹಾಕಿದ್ದೀನಿ.
ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಪಡ್ಡು ಹಂಚನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇದರಲ್ಲಿ ಮೊದಲಿಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದಾದಮೇಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಿಟ್ಟನ್ನು ಹಾಕಿದ ತಕ್ಷಣ ಸ್ಟವನ್ನು ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಬೇಯಿಸ್ಕೊಬೇಕು. ಎಲ್ಲ ಕಡೆನೂ ಒಂದೇ ರೀತಿ ಗೋಲ್ಡನ್ ಬ್ರೌನ್ ಬರೋ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ತುಂಬಾನೇ ಮೃದುವಾದ ಪಡ್ಡುನು ತಯಾರಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.